ಪ್ರದೇಶದ ತಿರುಪತಿಯಲ್ಲಿರುವಂತಹ ತಿರುಮಲ ದೇವಸ್ಥಾನಕ್ಕೆ ಪ್ರತಿದಿನ ಹೆಚ್ಚಿನ ಸಂಖ್ಯೆಯ ಭಕ್ತರು ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ. ಈ ಪ್ರಸಿದ್ಧ ದೇವಾಲಯದ ದರ್ಶನಕ್ಕಾಗಿ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಮತ್ತು ನೇರವಾಗಿ ಕೌಂಟರ್ಗಳಲ್ಲಿ ನೀಡಲಾಗುತ್ತಿದೆ. ಆದರೆ ಈಗ ಈ ಟಿಕೆಟ್ ವ್ಯವಸ್ಥೆಯನ್ನ ಬಹಳ ಮುಖ್ಯವಾದ ಬದಲಾವಣೆಯನ್ನ ಮಾಡಲಾಗಿದೆ. ತಿರುಪತಿ ತಿರುಮಲದಲ್ಲಿ ಈಗ ಸ್ವಾಮಿ ದರ್ಶನಕ್ಕಾಗಿ ಶ್ರೀವಾಣಿ ದರ್ಶನದ ಟಿಕೆಟ್ಗಳನ್ನ ಆಫ್ಲೈನ್ನಲ್ಲಿ ನೀಡಲಾಗ್ತಾ ಇದೆ. ಈಗ ಈ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಮಾತ್ರ ನೀಡಲಾಗ್ತಾ ಇದೆ. ಈ ವ್ಯವಸ್ಥೆಯು 1 ತಿಂಗಳ ಪ್ರಾಯೋಗಿಕ ಅವಧಿಗೆ ಜಾರಿಯಲ್ಲಿರುತ್ತೆ ಅಂತ ದೇವಾಲಯದ ಮೂಲಗಳು ತಿಳಿಸಿವೆ. ಈ ವ್ಯವಸ್ಥೆಯು ಜನವರಿ 9ರಿಂದ ಜಾರಿಗೆ ಬರಲಿದೆ ಅಂತ ವರದಿಯಾಗಿದೆ. ಈ ಹಿಂದೆ ಲೈವ್ ಕೌಂಟರ್ಗಳ ಮೂಲಕ ಪ್ರತಿದಿನ 800 ಟಿಕೆಟ್ಗಳನ್ನು ನೀಡಲಾಗ್ತಾ ಇತ್ತು. ಈಗ ಶ್ರೀವಾಣಿ ದರ್ಶನಕ್ಕಾಗಿ ಬುಕಿಂಗ್ ಅನ್ನ ಆನ್ಲೈನ್ನಲ್ಲಿ ಲಿಂಕ್ ಮಾಡಲಾಗಿದೆ. ಆದರೆ ತಿರುಪತಿ ವಿಮಾನ ನಿಲ್ದಾಣದ ಕೇಂದ್ರದಲ್ಲಿ ಪ್ರತಿದಿನ ನೀಡಲಾಗುವಂತಹ 200 ಟಿಕೆಟ್ಗಳನ್ನು ನೀಡುವುದನ್ನು ಮುಂದುವರಿಸಲಾಗುವುದು ಅಂತ ಹೇಳಲಾಗಿದೆ. ಇನ್ನು ತಿರುಮಲದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗೋಕುಲಂ ಇನ್ ಬಳಿಯ ಶ್ರೀವಾಣಿ ಟಿಕೆಟ್ ಕೌಂಟರ್ಗಳಲ್ಲಿ ಆಫ್ಲೈನ್ನಲ್ಲಿ ನೀಡಲಾಗ್ತಾ ಇತ್ತು. ಈ ಬುಕಿಂಗ್ ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ಕಾರ್ಯನಿರ್ವಹಿಸುತ್ತೆ. ಇನ್ನು ತಿರುಮಲ ದೇವಸ್ಥಾನಕ್ಕೆ ನೇರವಾಗಿ ದೇಣಿಗೆ ನೀಡುವ ಅವಕಾಶವನ್ನ ದೇವಸ್ಥಾನವು ಪರಿಚಯಿಸಿದೆ. ಅಂತಹ ದೇಣಿಗೆ ನೀಡುವ ವ್ಯಕ್ತಿಗೆ ಶ್ರೀವಾಣಿ ದರ್ಶನ ವ್ಯವಸ್ಥೆಯಲ್ಲಿ ಈಗ VIP ದರ್ಶನದ ಟಿಕೆಟ್ ಸಿಗತ್ತೆ ಮತ್ತು ಭಗವಂತನ ದರ್ಶನವಾಗತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.